ವಾತದ ಅಸಮತೋಲನ ನಮ್ಮಲ್ಲಿ ಚಂಚಲತೆಯನ್ನ ತಗೊಂಡು ಬರುತ್ತೆ. ಯಾಕಂದ್ರೆ ವಾತ ಅಂದ್ರೆ ಗಾಳಿ ತತ್ವ. ಸೊ ಗಾಳಿಯ ಗುಣಧರ್ಮಗಳನ್ನ ಅದು ಹೊಂದಿರುತ್ತೆ. ಗಾಳಿ ಹೆಂಗಿರುತ್ತೆ? ಓಡ್ತಾ ಇರುತ್ತೆ, ಒಂದೇ ಕಡೆ ಕೂಡೋದಿಲ್ಲ. ಚಂಚಲತೆ, ಚಲನೆ. ಸೊ ಯಾವಾಗ ನಿಮ್ಮಲ್ಲಿ ವಾತ ಎಗ್ರಿವೇಟ್ ಆಗುತ್ತೆ, ನಿಮ್ಮ ಮೈಂಡು ಚಂಚಲವಾಗುತ್ತೆ, ರೆಸ್ಟ್ಲೆಸ್ ಇರುತ್ತೆ. ಒಂದೇ ವಿಷಯದ ಜೊತೆ ನಿಮಗೆ ಜಾಸ್ತಿ ಹೊತ್ತು ಇರ್ಲಿಕ್ಕೆ ಆಗೋದಿಲ್ಲ. ದೇಹ ಒಂದು ಕೆಲಸ ಮಾಡ್ತಾ ಇರುತ್ತೆ, ಮನಸ್ಸೆಲ್ಲೋ ಓಡ್ತಾ ಇರುತ್ತೆ. ಸೊ ಒಂದಿಲ್ಲ ಒಂದು ವಿಷಯದ ಹಿಂದೆ ಮೈಂಡ್ ಓಡ್ತಾ ಇರುತ್ತೆ. ಗ್ರೌಂಡಿಂಗ್ ಫೀಲ್ ಆಗಲ್ಲ ನಿಮಗೆ, ರೆಸ್ಟ್ಲೆಸ್ನೆಸ್, ಅನ್ಈಸಿನೆಸ್. ಸೊ ಇದೆಲ್ಲವೂ ವಾತದ ಲಕ್ಷಣ. ಇನ್ನು ಇದೇ ಜಾಸ್ತಿ ಆದಾಗ ಭಯ, ಆತಂಕ ಆಗೋದಾಗುತ್ತೆ, ನಿದ್ರಾಹೀನತೆ ಆಗುತ್ತೆ. ಮೈಂಡ್ ಓಡಿದಾಗ ಯಾವಾಗ ನಿದ್ರೆ ಬರ್ಲಿಕ್ಕೆ ಸಾಧ್ಯ? ನಮಗೆ ಮೈಂಡ್ ಹಂಗೆ ಓಡ್ತಾ ಇರುತ್ತೆ ಒಂದಿಲ್ಲ ಒಂದು ವಿಷಯದ ಹಿಂದೆ. ಸೊ ಅದಕ್ಕೆ ಇದೆಲ್ಲವೂ ವಾತದ ಎಗ್ರಿವೇಶನ್ ಇಂದ ನಮ್ಮ ಮನಸ್ಸಿನ ಮೇಲೆ ಅದರ ಪ್ರಭಾವ. ನಿಮಗೆ ವಾತದ ಸಮತೋಲನವನ್ನ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ 5 ದಿವಸದ ವರ್ಕ್ಶಾಪ್ ಇವತ್ತಿನಿಂದನೇ ಶುರು ಆಗುತ್ತೆ. ಕೆಳಗಡೆ ಡೀಟೇಲ್ಸ್ ಅನ್ನು ನಾನು ಶೇರ್ ಮಾಡಿದ್ದೇನೆ, ನೀವು ಜಾಯ್ನ್ ಆಗ್ಬೋದು.